ಕೆಎಲ್ಇ ಧ್ವನಿಯ ಮೆಚ್ಚಿನ ಕೇಳುಗರಿಗೆಲ್ಲ ಮಳೆ ನೀರು ಸಂಗ್ರಹ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕೇಳುಗ್ರ, ಈಗಂತೂ ಮುಂಗಾರು ಮಳೆ ಕಾಲ ಆರಂಭ ಆತು. ಆದ್ರೆ ಯಾವ ಪ್ರಮಾಣದಾಗ ಮಳೆ ಆಗ್ಬೇಕಾಗಿತ್ತೋ ಅಷ್ಟಾಗಿ ಆಗಾಕತ್ತಿಲ್ಲ. ರಾಜ್ಯದೊಳಗೆ ಅಲ್ಲಲ್ಲೇ ಕೆಲವೊಂದು ಸ್ಥಳದಾಗ ಮಳೆ ಆಗೈತಿ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿನ. ಇನ್ನೂ ಮುಂದಿನ ದಿನದಾಗ ಭಾಳ ಚಲೋ ಮಳೆ ಆಗಬಹುದು. ಹಾಗಂಥೇಳಿ ನಾವೆಲ್ಲರೂ ಸುಮ್ಮನೆ ಕೊಡುವಂಗಿಲ್ಲ. ಮಳೆ ಆಗೈತಿ ಅಂದ ಮಾತ್ರಕ್ಕೆ ಮುಂದಿನ ಬೇಸಿಗೆಯೊಳಗೆ ನೀರಿನ ಕೊರತೆ ಆಗಂಗಿಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಹಂಗಂದ್ರೆ ಈಗ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತೈತಿ. ಏನಂದ್ರೆ, ಈ ನೀರಿನ ಕೊರತೆನ ನೀಗ್ಸೋದು ಹೆಂಗ ಅನ್ನುವಂಥದ್ದು. ಹೌದಲ್ಲ ಕೇಳುಗ್ರೆ? ಅದಕ್ಕೆ ಇರೋದು ಒಂದ ದಾರಿ. ಅದೇನಂದ್ರೆ, ಇರುವ ನೀರನ್ನ ವ್ಯರ್ಥ ಮಾಡ್ಲಾರ್ದಂಗ ಉಪಾಯದಿಂದ ಬಳಸುವ ಮೂಲಕ ನಾವೆಲ್ಲರೂ ಜಲಸಾಕ್ಷರರಾಗಬೇಕು. ಕೇಳುಗ್ರ, ಹಂಗಂದ್ರೆ ಏನಂತಂದ್ರ, ನೀರನ್ನ ವ್ಯರ್ಥವಾಗಿ ಪೋಲ್ ಮಾಡ್ಲಾರ್ದಂಗ ಇರೋದು, ಮಳೆ ನೀರನ್ನ ಸಂಗ್ರಹಿಸಿಡೋದು. ಕೇಳುಗ್ರ, ಈ ನಿಟ್ಟಿನೊಳಗ ಯುವ ಬ್ರಿಗೇಡ್ ತಂಡ ಜಲಜನ ಸಂಪರ್ಕ ಸೇತು ಅಭಿಯಾನವನ್ನ ಹಮ್ಮಿಕೊಂಡೈತಿ. ಈ ಅಭಿಯಾನದ ಕುರಿತಾಗಿ ವಿವರಿಸೋದಕ್ಕೆ ಇವತ್ತು ನಮ್ಮ ಜೊತೆ ಅದಾರ ಧಾರವಾಡ ವಿಭಾಗದ ಯುವ ಬ್ರಿಗೇಡ್ನ ಸಂಚಾಲಕ ಕಿರಣ್ ರಾಮ್ ಅವರು. ಇವರು ಕಳೆದ 3 ವರ್ಷಗಳಿಂದ ಧಾರವಾಡ ವಿಭಾಗದ ಜವಾಬ್ದಾರಿಯನ್ನ ಕೈಗೆತ್ಕೊಂಡಾರ. ಹಂಗಂದ್ರ ಬರ್ರಿ ಕೇಳುಗ್ರ, ಕಿರಣ್ ರಾಮ್ ಅವರು ಮಳೆ ನೀರು ಸಂಗ್ರಹದ ಕುರಿತಾಗಿ, ಜಲಜನ ಸಂಪರ್ಕ ಸೇತು ಅಭಿಯಾನದ ಕುರಿತಾಗಿ ಏನೇನ್ ಮಾಹಿತಿ ನೀಡ್ತಾರ ಅನ್ನೋದನ್ನ ಕೇಳೋಣಂತ. ಪ್ರಿಯ ಕೇಳುಗರೆ, ನಮಸ್ಕಾರ. ಯುವ ಬ್ರಿಗೇಡ್ ಈ ಬಾರಿ ಬೇಸಿಗೆಯಲ್ಲಿ ಹಲವಾರು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡಿ ಈಗ ಮಳೆಗಾಲಕ್ಕೆ ನೀರನ್ನು ಉಳಿಸುವ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯಿಸಿ ಇಡೀ ರಾಜ್ಯಾದ್ಯಂತ ಜಲಜನ ಸಂಪರ್ಕ ಸೇತು ಅನ್ನೋ ಕಾರ್ಯಕ್ರಮದ ಹೆಸರಿನಲ್ಲಿ ನಾವು ವಿಶೇಷ ವಿನೂತನ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಮೊದಲು ಈ ಕಾರ್ಯಕ್ರಮ ಬಹಳಷ್ಟು ಜನ ಮಾಡಿದ್ದಾರೆ. ಆಮೇಲೆ ನೀರಿನ ಬಗ್ಗೆ ಕಾಳಜಿ ಇರೋರು ತುಂಬ ಜನ ಇದ್ದಾರೆ. ಆದರೆ ನಾವು ಅವರೆಲ್ಲರಿಗೂ ಒಂದು ಸಂಪರ್ಕ ಸೇತುವಾಗಿ ನಿಲ್ಲಬೇಕು ಮತ್ತು ನೀರನ್ನು ಉಳಿಸುವವರಿಗೆ ನಾವು ಯಾವ ಸಲಹೆ ಬೇಕೋ ಆ ಸಲಹೆಯನ್ನು ಕೊಡಬೇಕು ಅಂತಲೇ ತೀರ್ಮಾನ ಮಾಡಿ ಜನ ಸಂಪರ್ಕ ಸೇತುವನ್ನು ಪ್ರಾರಂಭ ಮಾಡಿದ್ವಿ. ಈ ಜನ ಸಂಪರ್ಕ ಸೇತುವಲ್ಲಿ ನಾವು ಪಾಂಪ್ಲೆಟ್ಗಳನ್ನು ಆಲ್ರೆಡಿ ಮುದ್ರಣ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಈ ಥರ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೀರಿನ ಪ್ರಾಮುಖ್ಯತೆಯನ್ನು ಕುರಿತು ಜನರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜನರಿಗೆ ತಿಳಿದಿಲ್ಲ ಅಂತೇನಿಲ್ಲ, ಆದರೆ ಯಾವ ಕೆಲಸ ಮಾಡಿದರೆ ಉತ್ತಮ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಮಾತ್ರ ತಿಳಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವು ನೀರು ಅಂತಂದಾಗ ಅದು ನಾವು ಯಥೇಚ್ಛವಾಗಿ ಬಳಸಲಿಕ್ಕೆ ಇರೋ ವಸ್ತು ಅಂತ ಭಾವಿಸೋದು ಮೊದಲನೇ ತಪ್ಪು. ಎರಡನೇ ತಪ್ಪು, ನೀರು ಪೋಲಾಗ್ತಾ ಇದ್ರೂ ನಾವು ಹಾಗೆ ನೋಡ್ಕೊಂಡು ಸಾಕ್ತಾ ಇರೋದು ಇನ್ನೊಂದು ತಪ್ಪು. ನಾವು ನಮ್ಮ ಪೂರ್ವಜರಿಂದ ನೀರನ್ನು ಬಳುವಳಿಯಾಗಿ ಪಡೆದಿಲ್ಲ, ಬದಲಾಗಿ ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ನೀರನ್ನು ಸಾಲ ಪಡೆದಿದ್ದೇವೆ. ಆ ಸಾಲವನ್ನು ಎಷ್ಟು ಸಾಧ್ಯವೋ ಅಷ್ಟು ತೀರಿಸುವ ಪ್ರಯತ್ನ ನಮ್ಮದಾಗಬೇಕು. ನಾವೇನೋ ಇವತ್ತು ನೀರು ಕುಡಿದು ಬದುಕ್ತಾ ಇದ್ದೀವಿ, ಆದರೆ ಮುಂದಿನ ಪೀಳಿಗೆ ನೀರೇ ಇಲ್ಲದೆ ಒಂದು ಬಾಟ್ಲಲ್ಲಿ ಇದು ನೀರು ಅಂತ ಪ್ರಯೋಗಶಾಲೆಯಲ್ಲಿ ತೋರಿಸುವ ವಸ್ತು ಆಗಬಾರ್ದು ಅನ್ನೋ ಕಳಕಳಿ ಮಾತ್ರ ಯುವ ಬ್ರಿಗೇಡ್ನದ್ದು. ಹಾಗಾಗಿ ನಾವು ಕಳಸಾ ಬಂಡೂರಿ ಹೋರಾಟ ಅಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಅದು ತಿಳಿದ ವಿಚಾರವೇ. ಅದರ ಜೊತೆಗೆ ಕಾವೇರಿ ಸಲುವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಜಗಳ ಆಗ್ತಾ ಇದೆ. ಕೃಷ್ಣೆಯ ಸಲುವಾಗಿ ನಮ್ಮದು ಮತ್ತು ಮಹಾರಾಷ್ಟ್ರದ ಕಿತ್ತಾಟ, ತುಂಗಭದ್ರೆ ಸಲುವಾಗಿ ನಮ್ಮದು ಆಂಧ್ರದ ಕಿತ್ತಾಟ. ಅಂದರೆ ನಾವು ಕರ್ನಾಟಕದಲ್ಲಿರುವ ಎಲ್ಲ ನದಿಗಳ ವಿಚಾರಕ್ಕೂ ಬಂದಾಗಲೂ ಕಿತ್ತಾಡ್ತಾ ಇದ್ದೀವಿ. ಕಾರಣ ಏನು? ಒಂದು, ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಎರಡನೇದ್ದು, ನೀರನ್ನು ಉಪಯೋಗಿಸುವವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಎರಡೇ ಕಾರಣದಿಂದ ನಮಗೆ ಕಾವೇರಿಯ ಒಳಹರಿವು ಕಡಿಮೆ ಆಗುತ್ತೆ, ಕೃಷ್ಣೆಯ ಒಳಹರಿವು ಕಡಿಮೆ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಒಂದು, ನಾವು ಮಾಡಿರೋ ಅರಣ್ಯನಾಶ. ಹೀಗಾಗಿ ಈ ಅರಣ್ಯವನ್ನು ಸುಧಾರಿಸಬೇಕು ಅಂದರೆ ನಮ್ಗೆ ಇನ್ನೂ 10 ವರ್ಷಗಳ ಕಾಲಾವಕಾಶ ಬೇಕು. ಇದೆಲ್ಲವೂ ಇವತ್ತಿಗೆ ತಯಾರಾಗೋದಿಲ್ಲ. ಈಗ ನಾವೆಲ್ಲ ಇವತ್ತೇ ಕಡಿದು ಬಿಸಾಕ್ಬೋದು, ಆದರೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ತುಂಬ ಸಮಯ ಬೇಕು. ಹಾಗಾಗಿ ನಾವು ಆ ಸೃಷ್ಟಿಸುವ ಕೆಲಸವನ್ನು ಒಂದು ಕಡೆಯಿಂದ ಮಾಡ್ತಾ ಹೋಗೋಣ, ಅದ್ರ ಜೊತೆಗೆ ಇರುವ ಸಂಪನ್ಮೂಲದ ಉಳಿಕೆಯನ್ನು ಮತ್ತೊಂದು ಕಡೆ ಮಾಡ್ತಾ ಸಾಗೋಣ. ಹಾಗಾದಾಗ ಮಾತ್ರ ಈ ವಾಟರ್ ಸೇವ್ ಅಂತಕ್ಕಂಥದ್ದೇನು ಎಲ್ಲರೂ ಹೇಳ್ತಾ ಇದ್ದಾರೆ, ಅದನ್ನು ಮಾಡಲಿಕ್ಕೆ ಸಾಧ್ಯ. ನೆನ್ಪಿಡಿ ಮಿತ್ರರೇ, ಕಳೆದ 1 ವಾರದಿಂದ ಮಳೆ ಸುರಿತಾ ಇದೆ. ಆದರೆ ಸುರಿಯುವಂಥ ನೀರು ರಸ್ತೆಯ ಮೇಲೆ ಹರಿದು ಹೋಗ್ತಾ ಇದೆ, ಚರಂಡಿಯನ್ನು ತುಂಬಿಸ್ತಾ ಇದೆ. ಅದನ್ನು ಬಿಟ್ಟರೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಸರ್ಕಾರದ ಮೇಲೆ ನಾವು ಯಾವ ಅವಲಂಬನೆಯೂ ಇಟ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ನಮಗೆ ನೀರು ಬೇಕು ಅಂದರೆ ಸರ್ಕಾರ ಕೊಡಬೇಕು ಅಂತೇನಿಲ್ಲ. ನಮಗೆ ಬೇಕಾದ ನೀರನ್ನು ನಾವೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಸಾಕು.
ಈ ವಿಚಾರಕ್ಕೆ ನಾವು ಕೆಲವೊಂದಿಷ್ಟು ಉಪಾಯಗಳನ್ನು ಹೇಳಿಕೊಡುವ ಪ್ರಯತ್ನವನ್ನು ಮಾತ್ರ ಮಾಡ್ತೇವೆ. ಈ ಜಲಜನ ಸಂಪರ್ಕ ಸೇತುವಲ್ಲಿ ನಾವು ಮುಖ್ಯವಾಗಿ ಹೇಳೋದು ಮಳೆ ನೀರನ್ನು ಉಳಿಸಬೇಕು ಅಂತ. ಹಾಗಾಗಿಯೇ ನಮ್ಮದು ಈ ಜನಜಲ ಸಂಪರ್ಕ ಸೇತುವಿನ ಮತ್ತೊಂದು ಭಾಗವಾಗಿ ವೀಕೆಂಡ್ ವಿತ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ನಮ್ಮ ಭಾಳ ಜನ ಯುವಕರನ್ನು ಕೇಳಿ, ಬಹಳಷ್ಟು ಜನ ಎಂಪ್ಲಾಯೀಸನ್ನು ಕೇಳಿ, ಸರ್ ನಮ್ಗೆ ರಜಾ ಎಲ್ಲಿದೆ ಸರ್, ನೀವೇನೋ ಒಂದೆರಡು ದಿನ ನೀವು ಅದು ಇದು ಕೆಲಸ ಮಾಡ್ಕೊಂಡು ತಿರುಗ್ತೀರಾ, ನಿಮಗೆ ರಜಾ ಇರುತ್ತೆ, ಜನಕ್ಕೆ ನೀವು ತಿಳಿಸ್ಬೋದು, ಆದರೆ ನಾವು ತಿಳಿಸೋಕ್ಕಾಗಲ್ಲ ಅಂತ ಯಾರಿಗೆಲ್ಲ ಕೊರಗಿದೆ ಅವರೆಲ್ಲ ಈ ವೀಕೆಂಡ್ ವಿತ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು ಅಂತ. ನಮ್ಮ ಸಮಯವನ್ನು ನಾವು ಯಾವುದೋ ಒಂದು ಊರಿಗೆ ಹೋಗಿ ಅಥವಾ ಯಾವುದೋ ಒಂದು ಮೋಜು ಮಸ್ತಿಯ ತಾಣಕ್ಕೆ ಹೋಗಿ ಮನೋರಂಜನೆಯನ್ನು ಒಂದು ವಾರ ಅನುಭವಿಸೋದನ್ನು ನಿಲ್ಲಿಸಿ ಆ ಒಂದು ವಾರ ನೀರಿಗಾಗಿ ನಾವು ಮೀಸಲಿಡ್ಬೋದು. ಆ ವೀಕೆಂಡ್ ವಿತ್ ರೇನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ಮನೆಯ ಸಂಪರ್ಕ ಮಾಡಿ, ಅಂದರೆ ನಿಮ್ಮ ಸುತ್ತಮುತ್ತಲ ಒಂದು 10 ಮನೆಗಳನ್ನು ಸಂಪರ್ಕ ಮಾಡಿ, ನಿಮ್ಮದೇ ಏರಿಯಾದಲ್ಲಿರ್ತಕ್ಕಂಥ ಸಾರ್ವಜನಿಕ ಉದ್ಯಾನವನ ಅಂತೇನಿದೆ ಅಲ್ಲಿ ನಿಮ್ಮದೇ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಸದಸ್ಯರೊಂದಿಗೆ ಮಾತನಾಡಿ ಆ ರೇನ್ ವಾಟರ್ ಹಾರ್ವೆಸ್ಟಿಂಗನ್ನು ಅಲ್ಲಿ ನೀವು ಅಳವಡಿಸ್ಲಿಕ್ಕಾಗತ್ತಾ ನೋಡಿ. ಯಾಕೆಂದರೆ ಉದ್ಯಾನವನದಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ಅಲ್ಲಿ ಬೀಳ್ತಕ್ಕಂಥ ನೀರು ನೇರವಾಗಿ ಸಂಪಿಗೆ ಹೋಗ್ತಕ್ಕಂಥ ಅಥವಾ ಟ್ಯಾಂಕಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಎರಡನೇದು, ನಾವು ಅಲ್ಲಿ ಒಂದು ಇಂಗು ಗುಂಡಿಯನ್ನು ಮಾಡಿದರೆ ಉದ್ಯಾನವನದಲ್ಲಿ ಇರ್ತಕ್ಕಂಥ ಎಲ್ಲ ನೀರು ಒಂದು ಮೂಲೆಗೆ ಬರೋ ವ್ಯವಸ್ಥೆ ಅಂತೂ ನೀವು ಮಾಡೇ ಇರ್ತೀರ. ಅದೇ ಮೂಲೆಯಲ್ಲಿ ಒಂದು ದೊಡ್ಡ ಇಂಗು ಗುಂಡಿಯನ್ನು ಮಾಡಿದರೆ ನೀರು ಭೂಮಿ ಒಳಗೆ ಇಳಿಲಿಕ್ಕೆ ಸಾಧ್ಯ. ನಮಗದು ಇವತ್ತು ಉಪಯೋಗಕ್ಕೆ ಬರದೇ ಇರ್ಬೋದು, ಆದರೆ ಇನ್ನು 10 ವರ್ಷವಾದ ನಂತರವಾದರೂ ಕೂಡ ನಮಗದು ಅಂತರ್ಜಲದ ರೂಪದಲ್ಲಿ ನಮಗೆ ಸಿಗ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಬೇಸಿಗೆ ಸಮಯದಲ್ಲಿ ನಾವು ಆ ಗಾರ್ಡನನ್ನು ಉಳಿಸ್ಲಿಕ್ಕೋಸ್ಕರ ಟ್ಯಾಂಕರ್ಗಳಿಂದ ನೀರು ತಂದು ಹಾಕಿಸ್ಕೊಳ್ಳೋ ಬದಲು ಮಳೆಗಾಲ 3 ರಿಂದ 4 ತಿಂಗಳು ಯಥೇಚ್ಛವಾಗಿ ಇರುತ್ತೆ. ಆ ಯಥೇಚ್ಛವಾದ ಮಳೆಗಾಲದಲ್ಲಿ ಒಂದು 30-40 ಸಾವಿರ ಲೀಟರ್ ಹಿಡಿಬಹುದಾದಂಥ ಒಂದು ಟ್ಯಾಂಕನ್ನು ತುಂಬಿಸಿಟ್ಟಿದ್ದೆ ಆದರೆ ಇಡೀ ಬೇಸಿಗೆಯಲ್ಲಿ ಗಿಡಗಳಿಗೆ ಆರಾಮಾಗಿ ನೀರುಣಿಸುವ ಕೆಲಸವನ್ನಂತಾದರೂ ಮಾಡ್ಬೋದು. ಇದು ಉದ್ಯಾನವನದಲ್ಲಾದರೆ. ಇನ್ನು ಮನೆಗೆ ಭೇಟಿ ಕೊಟ್ಟಾಗ ಯಾವ ಮನೆಯಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇಲ್ವೋ ಅವರಿಗೆ ದಯಮಾಡಿ ಅದನ್ನು ತಿಳಿಸ್ಕೊಡಿ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಏನು, ಇದರಿಂದ ಆಗುವ ಲಾಭ ಏನಾಗುತ್ತೆ, ಮತ್ತಿನ್ನು ಮಾಡಿಸೋದ್ರಿಂದ ನಾವು ಮುಂದಿನ ಪೀಳಿಗೆಗೆ ಏನು ಕೊಡುಗೆ ಕೊಟ್ಟಂತಾಗುತ್ತೆ ಅಂತ ಹೇಳಿ. ತುಂಬ ಏನು ಖರ್ಚು ಬರೋದಿಲ್ಲ. 5 ರಿಂದ 6 ಫೀಟಿನ ಒಂದು ಗುಂಡಿಯನ್ನು ತೆಗೆಸಿ ಕೆಳಗಡೆ ಸ್ವಲ್ಪ ಮರಳು ಜಲ್ಲಿಕಲ್ಲು ಹಾಕಿ ಬಿಟ್ಟರೂ ಸಾಕು. ನಿಮ್ಮ ತಾರಸಿ ಮೇಲೆ ಬೀಳುವ ಪ್ರತಿ ಹನಿ ನೀರು ಆ ಗುಂಡಿಗೆ ಹೋಗುವ ವ್ಯವಸ್ಥೆಯನ್ನು ಮಾಡಿದ್ರೆ ನಿಮ್ಮ ಮನೆಯ ಮೇಲಿನ ತಾರಸಿ ಮೇಲೆ ಬೀಳುವ ಮಳೆ ಹನಿಗಳು ಮತ್ತು ನಿಮ್ಮ ಮನೆಯ ಆವರಣದಲ್ಲಿ ಬೀಳುವ ಮಳೆ ಹನಿಗಳ ನೀರು ಎಲ್ಲವೂ ಆ ಗುಂಡಿಗೆ ಸೇರುತ್ತೆ. ಅದರಿಂದ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಇನ್ನೂ ಒಂದಿಷ್ಟು ಜನ ಸ್ವಲ್ಪ ವಿಶಾಲವಾದ ಮನೆಯನ್ನು ಕಟ್ಕೊಂಡವರಿದ್ದರೆ ಅವ್ರಿಗೊಂದು ವಾಟರ್ ಟ್ಯಾಂಕ್ ಅಂತೂ ಅವರು ಮಾಡೇ ಇಟ್ಟಿರ್ತಾರೆ. ಯಾಕೆಂದರೆ ಹುಬ್ಬಳ್ಳಿ ಅಂತ ಮಹಾನಗರದಲ್ಲಿ ನೀರೇ 10 ದಿನಕ್ಕೆ ಒಂದು ಸಲ ಬರೋದ್ರಿಂದ ನಾವು ಸ್ಟೋರೇಜ್ ಟ್ಯಾಂಕ್ಗಳನ್ನು ಮಾಡೇ ಇರ್ತೀವಿ. ಆ ಸ್ಟೋರೇಜ್ ಟ್ಯಾಂಕ್ಗಳಿಗೆ ನೇರವಾಗಿ ಮಳೆ ನೀರನ್ನು ಕನೆಕ್ಟ್ ಮಾಡೋ ಕೆಲಸ ಮಾಡಿ. ಅಂದರೆ ಮೊದಲಿನ 10-15 ನಿಮಿಷ ನಮಗೆ ಹೊಲಸು ನೀರು ಬರ್ಬೋದು, ಯಾಕೆಂದರೆ ತಾರಸಿ ಮೇಲೆ ಹೊಲಸಿರುತ್ತೆ. ಆದರೆ 10-15 ನಿಮಿಷ ಅದನ್ನು ಇಂಗುಂಡಿಗೆ ಬಿಡಿ, ಒಂದು ವಾಲ್ ಇಟ್ಕೊಳ್ಳಿ. ಆ ವಾಲನ್ನು ಅಲ್ಲಿ ಆಫ್ ಮಾಡಿದ ತಕ್ಷಣ ಯಾವಾಗ ನೀರು ಸ್ವಚ್ಛ ಬರಲಿಕ್ಕೆ ಶುರುವಾಯಿತೋ ಆ ನೀರನ್ನು ನೇರವಾಗಿ ಟ್ಯಾಂಕಿಗೆ ಇಳಿಸುವ ಕೆಲಸ ಮಾಡಿ. ಯಾವಾಗ ಆ ಟ್ಯಾಂಕ್ ತುಂಬುತ್ತೋ ನೀವು ಕಾರ್ಪೊರೇಷನ್ ವಾಟರನ್ನು ಬಳಸೋ ಹಾಗಿಲ್ಲ, ನಿಮ್ಮ ಮನೆಯ ನೀರನ್ನೇ ನೀವು ಬಳಸಿಕೊಳ್ಳಬಹುದು. ಯಾವಾಗ ನೀವು ಕಾರ್ಪೊರೇಷನ್ ವಾಟರ್ ಬಳಸೋದನ್ನು ನಿಲ್ಲಿಸಿದ್ರೋ ನೇರವಾಗಿ ಮಲಪ್ರಭಾ ನೀರು ನಿಮ್ಮಿಂದಾಗಿ ಉಳಿತಾಯ ಆಗುತ್ತೆ. ಯಾರೋ ಸಣ್ಣ ಮನೆ ಅಥವಾ ಗುಡಿಸ್ಲಿಟ್ಕೊಂಡು ಅವರಿಗೆ ಈ ಥರದ ನೀರು ಸಂಗ್ರಹ ಮಾಡಲಿಕ್ಕೆ ಸಾಧ್ಯವೇ ಇಲ್ವೋ ಅವರು ಆ ನೀರನ್ನು ಕುಡಿತಾರೆ. ಅಂದರೆ ನಾವು ಒಬ್ಬರು ಉಳಿಸೋದ್ರಿಂದ 3 ಜನಕ್ಕೆ ಲಾಭ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಈ ಕೆಲಸ ಮಾಡಬಾರ್ದು ಅಂತ ಇದನ್ನು ಪ್ರತಿಯೊಬ್ಬರಿಗೂ ತಿಳಿ ಹೇಳುವ ಕೆಲಸ ಈ ವೀಕೆಂಡ್ ವಿತ್ ರೇನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ಆಗಬೇಕು ಅಂತ. ಅದ್ರ ಜೊತೆಗೆ ನೀವು ಈ ನೀರನ್ನು ಉಪಯೋಗಿಸುವ ರೀತಿಯನ್ನು ಹೇಳ್ಕೊಡಿ. ನೀರನ್ನು ಎಲ್ಲರೂ ಉಪಯೋಗಿಸ್ತೀವಿ, ಆದರೆ ಉಪಯೋಗಿಸುವ ರೀತಿ ಗೊತ್ತಿಲ್ಲ. ನೀವು ಬೆಳಗ್ಗೆ ಎದ್ದು ನೋಡಿ, ಭಾಳಷ್ಟು ಜನ ವಾಶ್ ಬೇಸನ್ನ ಮುಂದ್ಗಡೆ ಇಟ್ಕೊಂಡು ಬ್ರಷ್ ಮಾಡ್ತಾ ಇರ್ತಾರೆ. ತಾವು ಬ್ರಷ್ಷಿಗೆ ಪೇಸ್ಟನ್ನು ಹಚ್ಚಿದಾಗಿಂದ ಹಿಡಿದು ತಾವು ಬಾಯಿ ತೊಳ್ಕೊಳ್ಳೋ ತನಕ ಆ ಸಿಂಕ್ನಲ್ಲಿ ನೀರು ಸೋರ್ತಾನೆ ಇರುತ್ತೆ. ನೀರು ಶುರು ಮಾಡಿ ಇಟ್ಕೊಂಡೇ ಅವ್ರು ಆ ಕೆಲಸ ಮಾಡ್ತಾರೆ. ಅಲ್ಲಿಗೆ ಇವನು ಬ್ರಷ್ ಮಾಡೋದು 5 ನಿಮಿಷ ಕಾಲಾವಕಾಶ ಆದರೆ ಅಲ್ಲಿಗೆ ಒಂದು 20 ಲೀಟ್ರ್ ನೀರು ವ್ಯರ್ಥವಾಗಿ ಅದು ಚರಂಡಿ ಸೇರುತ್ತೆ. ಆ ಚರಂಡಿ ನೀರನ್ನು ಶುದ್ಧೀಕರಿಸಿ ಅದನ್ನು ಮರುಬಳಕೆ ಮಾಡುವ ವಿಧಾನವಂತೂ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಈಗಿನ ಮಹಾನಗರಗಳಲ್ಲಿ ಇನ್ನೂ ಬಂದಿಲ್ಲ. ಮತ್ತು ನಾವೇ ಚರಂಡಿಗಳಿಗೆ ನೀರು ಬಿಟ್ಟರೆ ಮತ್ತು ಕುಡಿಯೋ ನೀರಿನ ಕತೆ ಏನು ಅಂತ. ಅದಕ್ಕೆ ಇನ್ನೊಂದು ವಿಚಾರ ಮಾಡಿ, ನಿಮ್ಮ ಮನೆಯ ಸಿಂಕ್ನಿಂದ ಹೊರಗೆ ಹೋದಂಥ ಔಟ್ಲೆಟ್ ಪೈಪ್ ಏನಿರುತ್ತೆ ಆ ಪೈಪನ್ನು ನೀವು ನೇರವಾಗಿ ಚೇಂಬರಿಗೆ ಬಿಡದೆ ಅಥವಾ ನೇರವಾಗಿ ಚರಂಡಿಗೆ ಬಿಡದೆ ಅದನ್ನು ಕತ್ತರಿಸಿ ಅಲ್ಲಿ ಒಂದಿಷ್ಟು ಡಬ್ಬಿಯನ್ನು ಇಡಿ. ಅದು ತೀರಾ ಹೊಲಸೇನಿರಲ್ಲ ನೀರು. ಅಂದರೆ ನೀವು ಶೇವಿಂಗ್ ಮಾಡ್ಕೊಂಡು ಬ್ರಷ್ ತೊಳೆದಿರೋ ನೀರಿರುತ್ತೆ, ಅಥವಾ ಬ್ರಷ್ ಮಾಡಿ ಕೈ ಬಿಟ್ಟಿರೋ ನೀರಿರುತ್ತೆ, ಅಥವಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆದಿದ್ದು ನೀರು ಬಂದಿರ್ಬೋದು, ಬಿಟ್ಟರೆ ತರಕಾರಿ ತೊಳೆದು ನೀರಿರುತ್ತೆ. ಇದು ತೀರಾ ಹೊಲಸು ಅಂತ ಏನಲ್ಲ. ಈ ನೀರನ್ನು ನೀವು ಒಂದು 15-20 ನಿಮಿಷ ಒಂದು ಟ್ಯಾಂಕಲ್ಲಿ ಇರ್ಲಿಕ್ಕೆ ಬಿಟ್ಟರೆ ಮೇಲ್ಗಡೆ ಎಲ್ಲ ಹೊಲಸು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ತಿಳಿಯಾದ ನೀರು ಸಿಗುತ್ತೆ. ಆ ತಿಳಿಯಾದ ನೀರನ್ನು
ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಗಾರ್ಡನಿಂಗ್ ಮಾಡಿದರೆ ಆ ಗಾರ್ಡನಿಗೆ ಉಪಯೋಗ ಮಾಡ್ಬೋದು. ಅದಕ್ಕೆ ಒಂದು ಬೇರೆ ನೀರನ್ನು ಉಪಯೋಗ ಮಾಡದೆ ನಾವು ಬಳಕೆ ಮಾಡಿದ ನೀರನ್ನು ಮರುಬಳಕೆ ಮಾಡುವ ಪ್ರಯತ್ನವಾದರೂ ನಾವು ಮಾಡ್ಬೋದು. ಈ ಥರದ್ದು ಒಂದು ಪ್ರಯತ್ನ ಮಾಡ್ಬೋದಾ ನೋಡಿ. ಅದ್ರ ಜೊತೆಗೆ ನಾವು ಸೋಲಾರ್, ಮನೆಯಲ್ಲೆಲ್ಲರೂ ಸೋಲಾರ್ ಸಿಸ್ಟಮ್, ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು ಅಂದರೆ ಮನೆಗೆ ಸೋಲಾರ್ ಕಡ್ಡಾಯ ಅಂತ ಸರ್ಕಾರದ ಆದೇಶ, ಅವರು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ನಾವು ಮನೆಯಲ್ಲಿ ಸೋಲಾರ್ ನೀರು ಬರೋದಕ್ಕಿಂತ ಮುಂಚೆ, ಸೋಲಾರ್ ನೀರು ಅಂತಂದರೆ ನಮಗೆ ಬಿಸಿ ನೀರು ಬರಬೇಕು ಅಂದರೆ ಒಂದು 5 ನಿಮಿಷ ನಾವು ತಣ್ಣೀರನ್ನು ತೊಗೋಬೇಕು ಫಸ್ಟಿಗೆ. ಯಾಕೆಂದರೆ ಪೈಪ್ನಲ್ಲಿ ಸಂಗ್ರಹ ಆಗಿರೋ ತಣ್ಣೀರು ಪೂರ್ಣ ಖಾಲಿ ಆದಮೇಲೆ ನಮಗೆ ಟ್ಯಾಂಕಿಂದ ಬಿಸಿನೀರು ಬರುತ್ತೆ. ಅಲ್ಲಿ ತನಕ ನಾವೇನು ಮಾಡ್ತೀವಿ ಅಂದರೆ ಬಚ್ಚಲಲ್ಲಿ ನಳ್ಳಿ ತಿರುವಿ ಕೈ ಬಿಟ್ಟಿರ್ತೀವಿ. 5 ನಿಮಿಷ ವ್ಯರ್ಥವಾಗಿ ನೀರು ಹಾಳಾಗುತ್ತೆ. ನಾವು ಬಿಸಿನೀರು 10 ಲೀಟ್ರ್ ತೊಗೊಳೋದಕ್ಕೆ ಅಥವಾ 15 ಲೀಟ್ರ್ ಬಿಸಿನೀರು ತೊಗೊಳೋದಕ್ಕೆ ಮೊದಲಿನ 10 ಲೀಟ್ರ್ ತಣ್ಣೀರನ್ನು ನಾವು ಹಾಳು ಮಾಡಿರ್ತೀವಿ. ಅದರ ಬದಲಿಗೆ ಅದನ್ನು ಏನು ಉಪಯೋಗ ಮಾಡ್ಕೋಬೋದಾ ನೋಡಿ. ಈ ಥರದ್ದು ಒಂದು ಕೆಲಸ. ಇನ್ನು ಎರಡನೇ ಕೆಲಸ ಏನು ಮಾಡ್ಬೋದು ಅಂತಂದರೆ, ನಾವು ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀವಿ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾವೆಲ್ಲ ಈಗ ಅದೇ ವೆಸ್ಟರ್ನೈಸ್ ಕಲ್ಚರ್, ನಾವು ಏನೋ ಒಂದು ಆಧುನಿಕತೆಯ ಭರಾಟೆಯಲ್ಲಿದ್ದೇವೆ. ನಾವೆಲ್ಲರೂ ಮನೆಗೆ ಒಬ್ಬರಿಗೆ ಒಂದೊಂದು ಬಿಸ್ಲರಿ ಬಾಟಲ್ಗಳನ್ನು ಕೊಡೋದು ವ್ಯವಸ್ಥೆ, ಅದೇನೋ ಒಂಥರ ಡಿಗ್ನಿಟಿ ಮೇಂಟೈನ್ ಮಾಡೋ ಒಂದು ಹುಚ್ಚು ನಮಗೆಲ್ಲ. ಅದೇನಾಗುತ್ತೆ ಅಂದರೆ, ಒಬ್ಬ 200 ml ನೀರು ಕುಡಿತಾನೆ ಅಥವಾ ಒಂದು 300 ml ನೀರು ಕುಡಿತಾನೆ. 200 ml ನೀರನ್ನು ಬಾಟ್ಲಲ್ಲೇ ಬಿಡ್ತಾನೆ. ಆ ಬಾಟ್ಲನ್ನು ಮತ್ತೊಬ್ಬರು ಉಪಯೋಗ ಮಾಡೋ ಹಾಗೂ ಇರಲ್ಲ. ಆ ಉಳಿದಂಥ ನೀರನ್ನು ನಾವು ಏನು ಮಾಡ್ತೀವಿ ಅಂದರೆ ನೇರವಾಗಿ ಚೆಲ್ಲೋ ಕೆಲಸ ಮಾಡ್ತೀವಿ. ಅಲ್ಲಿ ಒಬ್ಬ ಮನುಷ್ಯನಿಂದ 200 ಮಿಲಿ ನೀರು ವೇಸ್ಟ್ ಆದರೂ ಕೂಡ 10 ಜನ ಬಂದಿರ್ತಾರೆ ಅಥವಾ 100 ಜನ ಬಂದಿರ್ತಾರೆ. ಅವರು ಒಬ್ಬೊಬ್ಬರಿಂದನೂ ಎಷ್ಟು ನೀರು ವ್ಯರ್ಥ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅದರ ಬದಲಿಗೆ ಒಂದು ಯೂಸ್ ಆ್ಯಂಡ್ ಥ್ರೋ ಅಥವಾ ಪರಿಸರ ಸ್ನೇಹಿ ಲೋಟಗಳನ್ನು ಬಳಸಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಉಪಯೋಗಿಸುವಂತೆ ಬುದ್ಧಿ ಹೇಳಿದರೂ ಕೂಡ ನಾವು ಮಾಡುವ ಕೆಲಸ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಆಮೇಲೆ ಹಲವಾರು ಜನ ಹೊಸ ಮನೆಯನ್ನು ಕಟ್ಟುವ ಭರಾಟೆಯಲ್ಲಿರ್ತಾರೆ, ಉತ್ಸಾಹದಲ್ಲಿರ್ತಾರೆ. ಅವರಿಗೆ ನೀವು ಸಂಪರ್ಕ ಮಾಡಿ, ದಯಮಾಡಿ ನಿಮ್ಮ ಮನೆ ಕೆಳಗಡೆ ಒಂದು 5,000, 10,000, 15,000 ಟ್ಯಾಂಕ್ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕಟ್ಟಿಸ್ತೀಯ ಅಂತಂದರೆ ಅದ್ರ ಬದಲು ಅವನಿಗೆ ಇನ್ನೊಂದು 5,000, 10,000 ದುಡ್ಡು ಖರ್ಚಾಗಲಿ, ಒಂದು 25,000 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇರೋ ಟ್ಯಾಂಕ್ ಕಟ್ಟಿಸು ಅಂತ ಹೇಳಿ. ಅವನಿಗೆ ಅವಾಗ ಅರ್ಥ ಆಗದೇ ಇರ್ಬೋದು. ಆದರೆ ಮನೆ ಕಟ್ಟಿದ ನಂತರ ಡ್ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ತಿಳಿಸಿ ಹೇಳಿ ಒಂದು ಸಣ್ಣದು ಫಿಲ್ಟರ್ ಹಾಕ್ಕೊಂಡ್ರೂ ಸಾಕು, ಅವನು ಮೇಲ್ಗಡೆ ನೀರನ್ನು ತನ್ನ ಟ್ಯಾಂಕಿಗೆ ಇಳಿಸ್ಕೋಬೋದು. ಹೀಗೆ ಹಲವಾರು ಜನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ವಾಶ್ ಬೇಸನ್ನು ಅಲ್ಲೆಲ್ಲ ನಾವು ಥ್ರೆಡ್ ನಲ್ಲಿಯನ್ನು ಉಪಯೋಗ ಮಾಡ್ತೀವಿ. ಅದು ನೀವು ಎಷ್ಟೇ ಥ್ರೆಡ್ ಟೈಟ್ ಮಾಡಿದರೂ ಹನಿ ಹನಿ ನೀರು ಪೋಲಾಗುತ್ತೆ. ಅದ್ರ ಬದಲಿಗೆ ಈ ಪ್ರೆಸ್ ಮಾಡಿ ಕೈ ಬಿಡೋದಿರೋ ಈ ಹೊಸ ಟೆಕ್ನಾಲಜಿ ಏನಿದೆ ಅದನ್ನು ಬಳಕೆ ಮಾಡೋದ್ರಿಂದ ನೀರು ಉಳಿತಾಯ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ವಿಚಾರ, ನಾವು ಈ ಆಫೀಸ್ಗಳಿಗೆ ಊಟ ಕಟ್ಕೊಂಡು ಹೋಗ್ತೀವಿ. ಎಲ್ಲ ಹೆಂಗಿರುತ್ತೆ ಅಂದರೆ, ತಾಯಿ ಅಥವಾ ಮನೆಯಲ್ಲಿರ್ತಕ್ಕಂಥ ಧರ್ಮಪತ್ನಿ ನಮಗೆ ಬಾಕ್ಸ್ ಮಾಡಿ ಊಟ ಕಳಿಸಿರ್ತಾರೆ. ನಾವೇನು ಮಾಡ್ತೀವಿ, ಆ ಬಾಕ್ಸ್ ಜೊತೆ ಒಂದು ತಟ್ಟೆ ಇಟ್ಕೊಂಡು ಹೋಗಿರ್ತೀವಿ. ಅಂದರೆ ಬಾಕ್ಸ್ನಲ್ಲಿರೋದನ್ನೆಲ್ಲ ತಟ್ಟೆಗೆ ಹಾಕಿ ತಟ್ಟೆಯಲ್ಲಿ ಊಟ ಮಾಡಿ ಬಾಕ್ಸನ್ನು ತೊಗೊಂಡು ಬರೋದು. ಅಂದರೆ ಇಲ್ಲಿ ಬಾಕ್ಸ್ ತೊಳಿಲಿಕ್ಕೆ ನೀರು ವ್ಯರ್ಥ, ಅಲ್ಲಿ ತಟ್ಟೆ ತೊಳಿಲಿಕ್ಕೂ ನೀರು ವ್ಯರ್ಥ. ಅದ್ರ ಬದಲಾಗಿ ತಂದು ಬಾಕ್ಸಲ್ಲೇ ಊಟ ಮಾಡಿದ್ರೆ ನಾವು 1/2 ಲೀಟ್ರ್ ನೀರು ಉಳಿಸ್ಬೋದು. ಇದು ತೀರಾ ಸಣ್ಣ ವಿಚಾರ. ಆದರೆ 1/2 ಲೀಟ್ರ್ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಉಳಿಸಿದ್ರೆ ಇನ್ನು ಉಳಿದವರೆಲ್ಲ ಎಷ್ಟು ಉಳಿಸ್ಬೋದು ಅನ್ನೋ ಅಂದಾಜು ನಮಗಿರಬೇಕು ಅಂತ. ಇನ್ನು ಈ ಮೇಲ್ಗಡೆ ಬೀಳ್ತಕ್ಕಂಥ ತಾರಸಿ ನೀರನ್ನು ಹೇಳಿದೆ ನಾನು, ಒಂದು ಸಂಪಿಗೆ ಬಿಡಿ, ಇಲ್ಲ ಅಂತಂದರೆ ನೇರವಾಗಿ ಇಂಗ್ಸೋ ಕೆಲಸ ಮಾಡಿ. ಆಮೇಲೆ ವೆಸ್ಟ್ರನ್ ಕಮೋಡನ್ನು ಉಪಯೋಗ ಮಾಡೋದು ಕಡಿಮೆ ಮಾಡಿ. ಸಾಧ್ಯವಾದಷ್ಟು ಇಂಡಿಯನ್ ಟಾಯ್ಲೆಟ್ ಸಿಸ್ಟಮನ್ನು ಉಪಯೋಗ ಮಾಡಬೇಕು ಅಂತ. ಯಾಕೆಂದರೆ ವೆಸ್ಟರ್ನ್ ಕಮೋಡಲ್ಲಿ ಫ್ಲೆಶ್ ಮಾಡಿದ್ರೆ, ಒಂದು ಸಲ ಫ್ರೆಶ್ ಮಾಡಿದ್ರೆ 3 ಲೀಟ್ರ್ ನೀರು ಕನಿಷ್ಠ ವ್ಯರ್ಥ ಆಗುತ್ತೆ. ಅದ್ರ ಬದಲಿಗೆ ಇಂಡಿಯನ್ ಟಾಯ್ಲೆಟಲ್ಲಿ ಆ ಥರದ ಪ್ರಮೇಯ ಇಲ್ಲ. ಸರಾಗವಾಗಿ ಎಲ್ಲ ಹೊಲಸುಗಳು ಹೊರಗೆ ಹೋಗುವ ವ್ಯವಸ್ಥೆ ಇರೋದ್ರಿಂದ ನಮಗೆ ಕಡಿಮೆ ನೀರಿನಲ್ಲಿ ನಾವು ಟಾಯ್ಲೆಟನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೋದು ಮತ್ತು ನೀರನ್ನು ಕೂಡ ಉಳಿತಾಯ ಮಾಡ್ಬೋದು. ಆಮೇಲೆ ಮೂತ್ರ ವಿಸರ್ಜನೆಗೂ ಕೂಡ ಈ ಕಮೋಡ್ಗಳನ್ನು ಬಳಸದೆ ಯುರಿನಲ್ ಪಾಯಿಂಟ್ಸನ್ನು ಉಪಯೋಗ ಮಾಡೋದ್ರಿಂದ ಹೆಚ್ಚು ನೀರಿನ ಉಪಯೋಗ ಉಳಿತಾಯ ಆಗುತ್ತೆ. ಆಮೇಲೆ ಈಗ ನಮಗೆಲ್ಲ ಮಳೆಗಾಲ, ಬೈಕ್ ಮೇಲೆ ಓಡಾಡ್ತೀವಿ, ಕಾರಲ್ಲಿ ತಿರುಗಾಡ್ತೀವಿ. ಸರಿ, ಆ ಕಾರನ್ನು ತೊಳಿಬೇಕು ಅಂದಾಗ ನೇರವಾಗಿ ಮೋಟ್ರ್ ಆನ್ ಮಾಡಿ ಪೈಪ್ ಕನೆಕ್ಷನ್ ಕೊಟ್ಟು ಕಾರಿಗೆ ಹಿಡ್ಕೊಂಡು ನಿಲ್ತೀವಿ ಅಥವಾ ಬೈಕಿಗೆ ಹಿಡ್ಕೊಂಡು ನಿಲ್ತೀವಿ. ಅದ್ರ ಬದಲಿಗೆ ಸ್ವಲ್ಪ ಶ್ರಮ ಆದರೂ ಚಿಂತೆ ಇಲ್ಲ, ನೀರನ್ನು ಬಕೀಟಲ್ಲಿ ತೆಗೆದುಕೊಳ್ಳಿ. ಆ ಬಕೀಟಲ್ಲಿರೋ ನೀರಿನಿಂದ ನಿಮ್ಮ ಕಾರು ಅಥವಾ ನಿಮ್ಮ ವಾಹನವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇದಕ್ಕೇನು ಅಂತಂದರೆ, ನೀವು ಒಂದು ಕಾರನ್ನು ಅಥವಾ ಒಂದು ಬೈಕನ್ನು ತೊಳಿಲಿಕ್ಕೆ ಕನಿಷ್ಠ 20 ನಿಮಿಷ ಸಮಯ ತಗೋತೀರಾ. ಆ 20 ನಿಮಿಷ ಸಮಯ ನಿಮ್ಮ ಮನೆಯ ಟ್ಯಾಪ್ನಿಂದ ನಿರಂತರವಾಗಿ ಪೈಪಿನ ಮೂಲಕ ನೀರು ಹೋಗ್ತಾನೆ ಇರುತ್ತೆ. ಆ 20 ನಿಮಿಷದ ನೀರು ಎಷ್ಟೋ ಜನಕ್ಕೆ ಜೀವಜಲವಾಗಿ ಮಾರ್ಪಾಡಾಗುವಂಥ ಎಲ್ಲ ಸಾಧ್ಯತೆ ಇರೋದರಿಂದ ನೀವು ನಿಮ್ಮ ವೈಯಕ್ತಿಕ ವಾಹನಗಳ ಸ್ವಚ್ಛತೆಗೆ ಸಾರ್ವಜನಿಕ ಆಸ್ತಿಯಾದ ನೀರನ್ನು ದುರುಪಯೋಗ ಮಾಡ್ಕೋಬೇಡಿ ಅಂತ. ನಿಮ್ಗೆ ಗೊತ್ತೇ ಇದೆ, ಕಳೆದ ಸಲ ಮಹಾರಾಷ್ಟ್ರಕ್ಕೆ ನೀರೇ ಇಲ್ಲ ಅಂತಂದಾಗ ರೈಲಿನಿಂದ ನೀರು ತರಿಸಿ ಅವರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅದು ಹೋಗಲಿ,
ಇಲ್ಲೇ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಅವರು ಬೇರೆ ಊರಿಗೆ ಗುಳೆ ಹೋದಂತಹ ವಿಚಾರಗಳು ಸಾಕಷ್ಟು ನಡೆದಿವೆ. ಅಷ್ಟೇ ಅಲ್ಲ, ನಾವು ಕಳೆದ ಸಲ ಕೆಲವೊಂದಿಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಅವರು ಎಷ್ಟು ಫ್ಲೋರೈಡ್ ಯುಕ್ತ ನೀರು ಕುಡಿತಾ ಇದ್ರು ಅಂತ. ಆ ನೀರು ಕುಡಿಲಿಕ್ಕೂ ಆಗಲ್ಲ, ಆ ನೀರನ್ನು ಟೇಸ್ಟ್ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಕೆಟ್ಟ ನೀರನ್ನು ಕುಡಿದು ಬದುಕ್ತಾ ಇದ್ದಾರೆ. ಕಾರಣ ಏನು ಅಂದರೆ, ನಾವು ಏನೋ ಒಂದು ಸ್ವಲ್ಪ ವ್ಯವಸ್ಥೆ ಇರತಕ್ಕಂಥ ಜನ ಒಳ್ಳೆಯ ನೀರನ್ನು ಹಾಳು ಮಾಡ್ತಿದ್ದರ ಪರಿಣಾಮವಾಗಿ ಇನ್ನೊಬ್ಬರು ಕೆಟ್ಟ ನೀರನ್ನು ಕುಡಿದು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ನಾವೆಲ್ಲರಿಗೂ ಬಟ್ಟೆ ಹಾಕೋದು ಶೋಕಿ, ದಿನಕ್ಕೊಂದು ಬಟ್ಟೆಯನ್ನು ಬದಲು ಮಾಡ್ತಕ್ಕಂಥ ಹುಚ್ಚು ನಮಗೆಲ್ಲ. ನಾವೇನು ಮಾಡ್ತೀವಿ ಅಂದರೆ, ಮನೇಲಿ ಒಬ್ಬರು ಇಬ್ಬರು ಅಥವಾ 4 ಜನನೂ ಇರ್ತೀವಿ, 2 ಜೊತೆ ಬಟ್ಟೆ ಎದುರು ಚಿಂತೆ ಇಲ್ಲ, ವಾಷಿಂಗ್ ಮಿಷಿನಿಗೆ ಹಾಕಬೇಕು. ಯಾಕಂದ್ರೆ ನಮಗೆ ಕೆಲಸದ ಒತ್ತಡ, ಸಮಯದ ಅಭಾವ, ಹಾಗಾಗಿ ವಾಷಿಂಗ್ ಮಿಷಿನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ವಾಷಿಂಗ್ ಮಿಷಿನ್ ಯೂಸ್ ಮಾಡಲಿಕ್ಕೆ ನಂದೇನು ವಿರೋಧ ಇಲ್ಲ, ಯಾಕೆಂದರೆ ನೀವೆಲ್ಲ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರ. ಆದರೆ ವಾಷಿಂಗ್ ಮಿಷಿನ್ ಅಲ್ಲಿ ಕೆಪಾಸಿಟಿ ಬರೆದಿರ್ತಾರೆ, 6 kg, 8 kg, 10 kg, 4 kg ಅಂತ ಕೆಪಾಸಿಟಿ ಬರೆದಿರ್ತಾರೆ. ಅಂದರೆ ಏನರ್ಥ, ಅಷ್ಟು ಬಟ್ಟೆಯನ್ನು ನೀವು ಹಾಕ್ಬೋದು, ಅಷ್ಟು ಬಟ್ಟೆ ಒಂದು ಸಲಕ್ಕೆ ಒಗೆದು ಅದು ಹೊರಗೆ ಹಾಕುತ್ತೆ ಅಂತ. ನೀವೇನು ಮಾಡ್ತೀರಾ, 1-2 ಜೊತೆ ಬಟ್ಟೆಯನ್ನು ಹಾಕಿ ಉಳಿದಂಥ ಜಾಗ ಖಾಲಿ ಬಿಡ್ತೀರಾ. ನೀವು 6 kg ಬಟ್ಟೆ ಹಾಕಿದ್ರೂ ಅದು ತೆಗೆದುಕೊಳ್ಳೋದು ಅಷ್ಟೇ ನೀರು, 1 kg ಬಟ್ಟೆ ಹಾಕಿದ್ರೂ ಅದು ತೆಗೆದುಕೊಳ್ಳೋದು ಅಷ್ಟೇ ನೀರು. ಹಾಗಾಗಿ ಅದರ ಕೆಪಾಸಿಟಿ ಎಷ್ಟಿದೆ ಅದಕ್ಕೆ ತಕ್ಕಂತೆ ಬಟ್ಟೆಯನ್ನು ಹಾಕಿ ಅದನ್ನು ವಾಷಿಂಗ್ ಮಿಷಿನನ್ನು ನೀವು ಬಳಕೆ ಮಾಡ್ಬೋದು. ಆಮೇಲೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆ ಉಪಯೋಗ ಆಗಲಿ. ನಮಗೆ ದಿನಕ್ಕೆ 1 ಜೊತೆ ಬಟ್ಟೆ ಸಾಕು ಅನಿಸುತ್ತೆ, ಅದ್ರ ಬದಲಿಗೆ 4-5 ಜೊತೆ ಬಟ್ಟೆಯನ್ನು ಉಪಯೋಗ ಮಾಡಿ ಅದನ್ನು ಒಗೆಯೋದ್ರಿಂದ ನೀರು ಹಾಳಾಗುತ್ತೆ. ಅದ್ರ ಬದಲಿಗೆ 1 ಜೊತೆ ಬಟ್ಟೆ 1 ದಿನ ಉಪಯೋಗ ಮಾಡುವಂಥ ಪ್ರಯತ್ನ ಮಾಡೋಣ. ಆಮೇಲೆ 2-3 ಬಕೆಟ್ಗಳ ಸ್ನಾನ ಮಾಡೋ ಅಭ್ಯಾಸವನ್ನು ಬಿಟ್ಟು 1 ಬಕೆಟಿಗೆ ಸ್ನಾನವನ್ನು ಸೀಮಿತಗೊಳಿಸೋಣ. 1 ಬಕೆಟು ಅಂದರೂ ಸಾಮಾನ್ಯ ಅಲ್ಲ, 15 ಲೀಟರ್ ನೀರು, ಅದರಿಂದ ದೇಹವನ್ನು ಸ್ವಚ್ಛಗೊಳಿಸುವ ಪ್ರಯತ್ನವನ್ನು ಮಾಡೋಣ. ಆಮೇಲೆ ಇನ್ನೊಂದು, ಕೆಲವೊಂದಿಷ್ಟು ಜನ ಮನೆ ಮೇಲ್ಗಡೆ ಸಿಂಟ್ಯಾಕ್ಸನ್ನು ಇಟ್ಟಿರ್ತಾರೆ, ಮೋಟ್ರ್ ಆನ್ ಮಾಡ್ತಾರೆ, ಅದು ಕೆಳಗಡೆ ನೀರು ಬೀಳೋ ತನಕ ಅವ್ರಿಗೆ ಅದು ಗೊತ್ತಾಗಲ್ಲ ನೀರು ತುಂಬಿದೆ ಅಂತ. ಅದ್ರ ಬದಲಿಗೆ ಆ ಸಿಂಟ್ಯಾಕ್ಸ್ನಿಂದ ಹೊರಬೀಳುವ ನೀರು ಹೊರಗೆ ಬೀಳದೇ ಇರೋ ಹಾಗೆ ನೋಡ್ಕೋಬೇಕು ಒಂದನೇದ್ದು. ಅಥವಾ ನೀರು ಹೊರಗೆ ಬೀಳುತ್ತೆ ಅಂದರೆ ಆ ಹೊರಗೆ ಬಿದ್ದ ನೀರನ್ನು ಸೇವ್ ಮಾಡುವಂಥ ಕೆಲಸ ಆಗಬೇಕು. ಆ ಥರದ್ದು ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಾವು ನೀರನ್ನು ಇನ್ನೂ ಕಡಿಮೆ ಉಪಯೋಗ ಮಾಡುವ ವಿಧಾನಗಳನ್ನು ಕಂಡುಕೊಳ್ಳೋ ಪ್ರಯತ್ನ ಆಗಬೇಕು. ಮತ್ತು ಸಾರ್ವಜನಿಕ ಭಾಗಗಳಲ್ಲಿ ನೀವು ನೋಡ್ತಾ ಇರ್ತೀರ, ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ, 10 ನಲ್ಲಿಗಳು ಶುರುವಾಗಿರ್ತವೆ, ಅದನ್ನು ಬಂದ್ ಮಾಡೋರು ಇರೋದಿಲ್ಲ, ಅಥವಾ ಅದು ಲೀಕ್ ಆಗ್ತಾ ಇರುತ್ತೆ. ನಮ್ದು 10 ರೂಪಾಯಿ ಖರ್ಚಾದರೂ ಚಿಂತೆ ಇಲ್ಲ, ಅದಕ್ಕೊಂದು ಟ್ಯಾಪ್ ಹಾಕೋ ವ್ಯವಸ್ಥೆ ಮಾಡಿದರೆ ನಾವು ಎಷ್ಟೋ 1000 ರೂಪಾಯಿ ನೀರು ಉಳಿಸಿದ ಹಾಗೆ. ಆಮೇಲೆ ನಮ್ಮ ಮನೆಗಳಲ್ಲಿ ಪ್ಯೂರಿಫೈಯರ್ ಇರುತ್ತೆ, ವಾಟರ್ ಪ್ಯೂರಿಫೈಯರ್, ಅದನ್ನು ನಾವೇನು ಮಾಡಿರ್ತೀವಿ, ಸಿಂಟ್ಯಾಕ್ಸಿಂದ ನೇರವಾಗಿ ಕನೆಕ್ಷನ್ ಮಾಡಿರ್ತೀವಿ. ಅದು 1 ಲೀಟರ್ ನೀರನ್ನು ಪ್ಯೂರ್ ಮಾಡಬೇಕು ಅಂದರೆ 3 ಲೀಟರ್ ನೀರನ್ನು ಹೊರಗೆ ಹಾಕುತ್ತೆ. ಆ 3 ಲೀಟರ್ ನೀರನ್ನು ಏನು ಮಾಡಿರ್ತೀವಿ ಅಂದರೆ ಮನೇಲಿ ಸಿಂಕಿಗೆ ಕನೆಕ್ಟ್ ಮಾಡಿ ಕೈ ಬಿಟ್ಟಿರ್ತೀವಿ. ನಾವು ಯಾವಾಗೆಲ್ಲ ಪ್ಯೂರಿಫೈಯರ್ ಬಟನ್ ಆನ್ ಮಾಡ್ತೀವೋ ಅಲ್ಲಿ ಸಣ್ಣದಾಗಿ ನೀರು ಹೋಗ್ತಾನೆ ಇರುತ್ತೆ ಸಿಂಕ್ನಲ್ಲಿ. ಅದರ ಬದಲಿಗೆ ಆ ಸಿಂಕ್ನಲ್ಲಿ ಕನೆಕ್ಟ್ ಮಾಡೋ ಬದಲಿಗೆ ಅದನ್ನು ಶೇಖರಿಸುವ ಪ್ರಯತ್ನ ಮಾಡಿ ನಾವು ಮನೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಪ್ಯೂರಿಫೈಯರ್ನಿಂದ ಹೊರಗೆ ಬಂದಂಥ ನೀರನ್ನು ಉಪಯೋಗ ಮಾಡಿದ್ರೆ ಅದು ಎಷ್ಟೋ ಜನಕ್ಕೆ ಲಾಭ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಥರದ ಸಣ್ಣ ವಿಚಾರ ಅಂತ ಅನಿಸುತ್ತೆ, ಆದರೆ ಇವುಗಳನ್ನು ಉಪಯೋಗ ಮಾಡೋದ್ರಿಂದ ಪರಿಸರಕ್ಕೆ ದೊಡ್ಡ ಉಪಯೋಗ ಆಗುತ್ತೆ. ಶವರನ್ನು ಉಪಯೋಗ ಮಾಡೋದು ಬಿಡಿ, ಸಾಧ್ಯವಾದಷ್ಟು ಜಗ್ಗು, ಮಗ್ಗು, ತಮ್ಗೆ ಈ ಥರದ್ದೇನಾದರೂ ವಸ್ತುಗಳಿಂದ ಸ್ನಾನ ಮಾಡೋ ಪ್ರಯತ್ನ ಮಾಡೋಣ. ಅಂದರೆ ನಾವು ಮಾಡೋದು ಭಾಳ ಸಣ್ಣ ಕೆಲಸ, ಇದೆಲ್ಲರಿಗೂ ತಿಳಿದ ವಿಚಾರವೇ. ಆದರೆ ತಿಳಿಸೋ ಹೊಸ ಪ್ರಯತ್ನ ಅಥವಾ ತಿಳಿದವರಿಗೆ ಅಥವಾ ತಿಳಿದೇ ಇರೋರಿಗೆ ಇದನ್ನು ಮುಂದುವರಿಸುವಂಥ ಕೆಲಸ. ಈಗ ನಾವು ಒಂದಿಷ್ಟು ವರ್ಷಗಳ ಹಿಂದೆ ಒಂದು ಮಾತು ಕೇಳ್ತಾ ಇದ್ವಿ, ನಾವು ಅಕ್ಷರಸ್ಥರ ಅಂತ. ಆಮೇಲೆ ಬಂತು ಕಂಪ್ಯೂಟರ್ ಲಿಟ್ರಸಿ ಅಂತ ಬಂತು, ಅಂದರೆ ಕಂಪ್ಯೂಟರ್ ಜ್ಞಾನ ಹೊಂದಿದವನು ಮಾತ್ರ ಅಕ್ಷರಸ್ಥ, ಇಲ್ಲ ಅಂದರೆ ಅಲ್ಲ ಅಂತ. ಆದರೆ ಈಗ ಜಲ ಅಕ್ಷರವನ್ನು ತಿಳಿದವನು ಮಾತ್ರ ಅಕ್ಷರಸ್ಥ ಆಗ್ತಾನೆ, ಜಲದ ಬಗ್ಗೆ ತಿಳಿದೇ ಇಲ್ಲ ಅಂದರೆ ನಿಜವಾಗಲೂ ಅವನು ಅನಕ್ಷರಸ್ಥ ಆಗ್ತಾನೆ. ಆ ಮಾತನ್ನು ನಾವು ನೆನ್ಪಿಟ್ಕೋಬೇಕು. ಅದಕ್ಕೆ ಜಲಸಾಕ್ಷರನಾಗುವ ಅವಶ್ಯಕತೆ ಇದೆ. ಹಾಗಾಗಿನೇ ಈ ಪ್ರಯತ್ನ, ಜಲ ಜನ ಸಂಪರ್ಕ ಸೇತು, ಜನರನ್ನು ಜಲಸಾಕ್ಷರರನ್ನಾಗಿ ಮಾಡುವ ಪ್ರಯತ್ನ. ನಾನು ಆಗಲೇ ಹೇಳಿದೆ, ನಮ್ಮ ಮುಂದಿನ ಪೀಳಿಗೆಯಿಂದ ಪಡೆದ ಸಾಲವನ್ನು ನಾವು ಇಂದಿಗಾದರೂ ತೀರಿಸೋ ಪ್ರಯತ್ನ ಮಾಡಬೇಕು. ನಾವು ಸಾಯೋ ತನಕ ಇದರ ಪ್ರಯತ್ನದಲ್ಲಿದ್ದರೆ ಮಾತ್ರ ಸಾಲದ ಒಂದಿಷ್ಟು ಭಾಗವಾದರೂ ತೀರಬಹುದು. ಇಲ್ಲಾಂತಂದರೆ ನಾವು ಮುಂದಿನ ಪೀಳಿಗೆಗೆ ಭಾರವಾಗಿ ಸಾಯುವಂತಹ ಎಲ್ಲ ದಿನಮಾನಗಳು ಹತ್ತಿರ ಇದೆ. ಬೇಸಿಗೆ, ಬಿಸಿಲು, ಪರಿಸರ ನಾಶ, ಮಾಲಿನ್ಯ, ಈ ಎಲ್ಲದರ ಕುರಿತಂತೆ ಮಾತಾಡುವ ನಾವು ನಮಗೆ ಬೇಕಾಗಿದ್ದ ನೀರನ್ನು ನಾವು ಉಳಿಸಿಕೊಂಡ್ರೂ ಸಾಕು, ಪರಿಸರಕ್ಕೆ ಎಷ್ಟೋ ಇದರಿಂದ ಲಾಭ ಇದೆ. ಕೊಳವೆ ಬಾವಿಯನ್ನು ಕೊರೆದು ಭೂಮಿಯನ್ನು ನಾವು ಸಂಪೂರ್ಣವಾಗಿ ಹಾಳು ಮಾಡುವ ಬದಲು ಮಳೆ ನೀರನ್ನು ಉಳಿಸಿ ಅದರಿಂದನೇ ಜೀವನ ನಡೆಸಿದ್ರೆ ಭೂಮಿಗೆ
ತೆಗೆಯುವ ರಂಧ್ರಗಳು ಉಳಿಯುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಒತ್ತಡ ಇದ್ದಾಗ ಭೂಕಂಪ ಆಗುವ ಎಲ್ಲ ಸಂದರ್ಭ, ಭೂಕುಸಿತ ಇವುಗಳನ್ನೆಲ್ಲವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ನೀವು ಕೂಡ ಜನರಿಗೆ ಜಲಸೇತುವಾಗಿ ನಿಂತು ಕೆಲಸ ಮಾಡಿ. ಈ ವರ್ಷ ನಾವು ಹೆಚ್ಚಿನ ಕೆಲಸ ಮಾಡಿದರೆ ಮುಂದಿನ ವರ್ಷ ನಮಗೆ ಕುಡಿಯೋಕ್ಕೆ ಆರಾಮಾಗಿ ನೀರು ಸಿಗುತ್ತೆ. ಯಾವುದು ಏನು ಟೆನ್ಷನ್ ತೊಗೋಬೇಕಾಗಿಲ್ಲ. ಹಾಗಾಗಿ ನಮಗೆ ತಿಳಿದ ವಿಚಾರ ನಾವು ನಿಮಗೆ ಹೇಳಿದ್ದೀವಿ, ನಿಮಗೆ ತಿಳಿದ ವಿಚಾರ ನೀವು ಇನ್ನೂ 10 ಜನಕ್ಕೆ ಹೇಳಿ ಈ ಮಳೆ ನೀರನ್ನು ಉಳಿಸಿ ಅದನ್ನು ಉಪಯೋಗಿಸುವ ಕೆಲಸ ಮಾಡೋಣ ಅಂತ ಹೇಳಿ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೋತೃಗಳ ಕೇಳಿದ್ರಲ್ಲ, ಮಳೆ ನೀರು ಸಂಗ್ರಹ ಈ ವಿಶೇಷ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದೊಳಗೆ ಯುವ ಬ್ರಿಗೇಡ್ನ ಧಾರವಾಡ ವಿಭಾಗದ ಸಂಚಾಲಕ ಕಿರಣ್ ರಾಮ್ ಅವರು ಜಲ ಜನ ಸಂಪರ್ಕ ಸೇತು ಅಭಿಯಾನ ಮತ್ತು ನಮ್ಮ ದಿನನಿತ್ಯದ ಜೀವನದೊಳಗೆ ನಾವು ಹೆಂಗೆ ಜಲ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿ ನೀಡಿದರು. ಅವರಿಗೆ KLE ಧ್ವನಿಯ ಪರವಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನಮಸ್ಕಾರ.